ಮೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೈಟ್ ಅನ್ನು ಪಡೆದಿದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಗರಂ ಆಗಿ ಹಸಿ ಸುಳ್ಳು ಹೇಳ್ತಾ ಇರುವ ನಿಮ್ಮಲ್ಲಿ ನೈತಿಕತೆ ಸತ್ತಿದೆ. ಆರೋಪಿ ಸ್ಥಾನದಲ್ಲಿರುವ ನೀವು ನನ್ನ ಬಗ್ಗೆ, ನನ್ನ ತಂದೆಯವರ ಬಗ್ಗೆ ಆಡ್ತಾ ಇರುವ ಸುಳ್ಳುಗಳು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಅಂತ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಿಎಂ ಹೇಳಿಕೆಯಲ್ಲಿ ಬೆದರಿಕೆ ತಂತ್ರ ಇದೆ, ಯಾರೇ ಅಕ್ರಮವಾಗಿ ಸೈಟ್ ಪಡೆದಿದ್ರು ದಾಖಲೆಗಳನ್ನು ಬಹಿರಂಗ ಮಾಡಬೇಕು ಅಂತ ಸಿಟಿ ರವಿ ಒತ್ತಾಯಿಸಿದ್ದಾರೆ. ಪಾದಯಾತ್ರೆ ತಡೆದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ವಿಜಯೇಂದ್ರ ಹೇಳಿದ್ರು. ಇದು ಸರ್ಕಾರಕ್ಕೆ ಹಾಕ್ತಾ ಇರುವ ಬೆದರಿಕೆ ಅಂತ ಗೃಹ ಮಂತ್ರಿಗಳು ವ್ಯಾಖ್ಯಾನಿಸಿದ್ದಾರೆ. ಅಂದಹಾಗೆ ಇದೇ ಶನಿವಾರದಿಂದ ಶುರುವಾಗಬೇಕಾಗಿರುವಂತಹ ಪಾದಯಾತ್ರೆಯನ್ನ ಮಳೆ ಪ್ರವಾಹದ ಕಾರಣ ಮುಂದೂಡುವಂತೆ ಜೆಡಿಎಸ್ ಕೋರ್ ಕಮಿಟಿ ಬಿಜೆಪಿಯನ್ನ ಕೋರಿದೆ. ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ದೇವೇಗೌಡರು ಕುಟುಂಬ ಆ ಪುಟ್ಟಯ್ಯ ಇದ್ದ ಕಾಲದಲ್ಲಿ ಸೈಟ್ ತಗೊಂಡಿದ್ದಾರೆ ಗೊತ್ತು ಅಂತ ಹೇಳ್ತಿದ್ದಾರೆ. ಆದರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದಾಗ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ. ಅಂದರೆ ನೀವು ನನ್ನ ವಿಷಯ ಎತ್ತಿದ್ರೆ ನಾನು ನಿಮ್ಮ ವಿಷಯ ಎತ್ತೇನೆ, ಹಾಗಾಗಿ ನಾನು ಆಗ್ರಹಿಸ್ತೇನೆ, ಹೇಳಿ ಯಾರ್ಯಾರು ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದರೆ ಅದು ಸರ್ಕಾರ ಏನಷ್ಟು ವೀಕ್ ಆಗಿದ್ದೀವ. ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಸಭೆಗಳು ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ. ಇಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರೆ.